ನಮಸ್ಕಾರ ಸ್ನೇಹಿತರೆ, ಮೊನ್ನೆ ಅಷ್ಟೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೇರಳದಲ್ಲಿ ನಿಂತ್ಕೊಂಡು ಗುಜರಾತ್ನ ಜನತೆ ಅನಕ್ಷರಸ್ಥರು, ಹಾಗಾಗಿ ಅವರು ಬಿಜೆಪಿಯನ್ನ ಆರಿಸ್ತಾ ಇದ್ದಾರೆ ಅಂತಕೊಂಡು ಹೇಳಿದ್ರು. ಆ ಸಂದರ್ಭದಲ್ಲಿ ನಾನೊಂದು ವಿಡಿಯೋವನ್ನ ಮಾಡಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ರೀತಿಯಾಗಿ ಮಾತಾಡ್ತಾ ಇದ್ದಾರಲ್ಲ, ಅಂದ್ರೆ ಓರ್ವ ಹಿರಿಯ ರಾಜಕಾರಣಿಯಾಗಿ, ರಾಜಕೀಯ ಮುತ್ಸದ್ದಿಯಾಗಿ ಈ ಸಂದರ್ಭದಲ್ಲಿ ಅವರು ಆ ರೀತಿಯಾಗಿ ಮಾತಾಡೋದು ತಪ್ಪು. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಏನಾದ್ರೂ ಅರಳು ಮರಳು ಆಗ್ತಾ ಇದೆಯಾ? ಈ ರೀತಿಯಾಗಿ ನಾನು ಪ್ರಶ್ನೆಯನ್ನ ಮಾಡಿದ್ದೆ. ಅದಕ್ಕೆ ನಮ್ಮ ವೀಕ್ಷಕರೊಬ್ರು ಒಂದು ಕಮೆಂಟ್ ಕೂಡ ಮಾಡಿದ್ರು, ನೀವು ಈ ರೀತಿ ಹೇಳಿದ್ದು ತಪ್ಪು, ಯಾರಿಗೇ ಆಗ್ಲಿ ಈ ರೀತಿಯಾಗಿ ನೀವು ಅವಮಾನ ಮಾಡಿದ್ದು ತಪ್ಪು ಅನ್ನೋ ರೀತಿಯಲ್ಲಿ ಕಮೆಂಟ್ ಅನ್ನ ಹಾಕಿದ್ರು. ನಾನು ಲೋಕರೂಢಿಯಾಗಿ ಮಾತಾಡಿರುವಂತಹದ್ದು. ಕಾರಣ ಏನು ಅಂತ ಹೇಳಿದ್ರೆ, ಸ್ವಲ್ಪ ಏಜ್ ಆದ್ಮೇಲೆ ಕೆಲವರು ಈ ರೀತಿಯಾದಂತಹ ಅಸಂಬದ್ಧವಾದಂಗೆ ಮಾತಾಡಿದ್ರೆ, ಅದರಲ್ಲೂ ಪ್ರಮುಖವಾಗಿ ರಾಜಕಾರಣಿಗಳು ಈ ರೀತಿಯಾಗಿ ಮಾತಾಡಿದಾಗ ಅವ್ರನ್ನ ಈ ರೀತಿಯಾಗಿ ಪ್ರಶ್ನೆ ಮಾಡ್ತಾರೆ. ಅಂದ್ರೆ ಏನೋ ಅರಳು ಮರಳು ಇರ್ಬೇಕು ಇವರಿಗೆ ಅಂತಕೊಂಡು. ಹಾಗಾಗಿ ನಾನು ಆ ವಿಡಿಯೋದಲ್ಲಿ ಆ ರೀತಿಯಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಹೇಳಿದ್ದೆ. ಆದ್ರೆ ನಾನು ಹೇಳಿದ್ರಲ್ಲಿ ಯಾವುದೇ ರೀತಿಯಾದಂತ ತಪ್ಪಿಲ್ಲ ಅಂತ ತಿಳ್ಕೊಂಡು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತೆ ಪುನಃ ಅದನ್ನ ಪ್ರೂವ್ ಮಾಡಿ ತೋರಿಸಿದ್ದಾರೆ. ಹಾಗಾದ್ರೆ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾವ ರೀತಿಯಾದಂತಹ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಇದರಿಂದಾಗಿ ಮುಂದೆ ಏನ್ ಪರಿಣಾಮ ಉಂಟಾಗಬಹುದು, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಒಂದಿಷ್ಟು ವಿಷಯಗಳನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರೂ ಕಾಫಿ ವಿತ್ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸ್ವಲ್ಪ ಸ್ಥಿಮಿತ ಕಳ್ಕೊಂಡ ರೀತಿಯಲ್ಲಿ ಕಾಣಿಸ್ತಾ ಇದೆ. ಯಾಕಂದ್ರೆ ಅವ್ರು ಭಾಷಣ ಮಾಡುವ ಸಂದರ್ಭದಲ್ಲಿ ಏನ್ ಹೇಳಬೇಕೋ ಅದನ್ನ ಹೇಳೋದಿಲ್ಲ, ಅದಕ್ಕೆ ಬದಲಾಗಿ ಪುನಃ ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಆಗುವ ರೀತಿಯಲ್ಲಿ ಮಾತಾಡ್ಕೊಂಡು ಹೋಗ್ತಾರೆ. ನಿಮ್ಗೆ ಗೊತ್ತಿದೆ ಸದ್ಯಕ್ಕೆ ಕಾಂಗ್ರೆಸ್ನ ಪರಿಸ್ಥಿತಿ ಯಾವ ರೀತಿ ಇದೆ ಅಂತೇಳಿ. ಈ ಪಕ್ಷ ಮುಳುಗುತ್ತಿರುವಂತಹ ಹಡಗು ಅಂತ ತಿಳ್ಕೊಂಡು ಈಗಾಗಲೇ ಎಲ್ರಿಗೂ ಗೊತ್ತಾಗಿದೆ. ಈಗಾಗಲೇ ಬಹಳಷ್ಟು ನಾಯಕರು ಮುಂದೆ ಕಾಂಗ್ರೆಸ್ ಪಕ್ಷದಲ್ಲೇ ನಾವಿದ್ರೆ ಖಂಡಿತವಾಗಿ ನಮ್ಗೆ ರಾಜಕೀಯ ಭವಿಷ್ಯ ಇಲ್ಲ ಅಂತ ತಿಳ್ಕೊಂಡು ಬೇರೆ ಬೇರೆ ಪಕ್ಷಗಳಿಗೆ ವಲಸೆ ಹೋಗ್ತಾ ಇದ್ದಾರೆ. ಅಂತಹದ್ರಲ್ಲಿ ಕೇವಲ ಕೆಲವು ರಾಜ್ಯಗಳಲ್ಲಿ ಅಧಿಕಾರದಲ್ಲಿರುವಂತಹ ಕಾಂಗ್ರೆಸ್ ಪಕ್ಷ ಇತ್ತೀಚೆಗೆ ಈ ನಾಯಕರು ಅನ್ಸ್ಕೊಂಡವರು ಕೊಡ್ತಾ ಇರುವಂತಹ ಹೇಳಿಕೆ, ಹಾಗೇನೆ ಕಾಂಗ್ರೆಸ್ ಪಕ್ಷದ ಪರ್ಮನೆಂಟ್ ಯುವ ನಾಯಕ ಅನ್ಸ್ಕೊಂಡಿರುವಂತಹ ರಾಹುಲ್ ಗಾಂಧಿ ಅವರು ಮಾಡ್ತಾ ಇರುವಂತಹ ಕೆಲವೊಂದು ಎಡವಟ್ಟುಗಳು, ಇದೆಲ್ಲೋದ್ರಿಂದಾಗಿ ಪಕ್ಷ ತುಂಬಲಾರದಂತಹ ನಷ್ಟಕ್ಕೆ ಗುರಿ ಆಗ್ತಾ ಇದೆ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಅಷ್ಟೇ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಇಂಥವ್ರನ್ನ ಮೆಚ್ಚಿಸ್ಲಿಕ್ಕಾಗಿ ರಾಹುಲ್ ಗಾಂಧಿ ಮತ್ತು ಇತರರು ಯಾವ ರೀತಿಯಾಗಿ ಮಾತಾಡ್ತಾ ಇದ್ದಾರೋ ಅದೇ ರೀತಿಯಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಮಾತಾಡಲಿ ಶುರು ಮಾಡಿದ್ದಾರೆ. ಇದರಿಂದಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಗ್ಗೆ ಇದ್ದಂತಹ ಒಂದಷ್ಟು ಗೌರವ ಕೂಡ ಇತ್ತೀಚಿನ ದಿನಗಳಲ್ಲಿ ಕಮ್ಮಿ ಆಗ್ಲಿ ಪ್ರಾರಂಭ ಆಗಿದೆ. ನಿಮ್ಗೆ ಗೊತ್ತಿದ್ರೆ ಸಾಮಾನ್ಯವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಬಗ್ಗೆ ಯಾರನ್ನ ಕೇಳಿದ್ರು ಕೂಡ ಓರ್ವ ಉತ್ತಮ ರಾಜಕಾರಣಿ ಅಂತೇಳಿ ಹೇಳ್ತಾರೆ. ಅವರು ತಮ್ಮ ಕ್ಷೇತ್ರಕ್ಕೆ ಏನು ಕೆಲಸವನ್ನ ಮಾಡಿಲ್ಲ, ಅದು ಬೇರೆ ವಿಷಯ. ಆದ್ರೆ ಪರ್ಸನಲ್ ಆಗಿ ಅವರು ತುಂಬಾ ಒಳ್ಳೆಯವರು ಅಂತ ಹೇಳ್ಕೊಂಡು ಹೋಗ್ತಾರೆ. ಅಂದ್ರೆ ಒಂದು ಸ್ಟೇಟಸ್ ನ ಮೇಂಟೈನ್ ಮಾಡ್ಕೊಂಡು ಬಂದಂತಹ ವ್ಯಕ್ತಿ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಡ್ತಾ ಇರುವಂತಹ ಹೇಳಿಕೆ, ಭಾಷಣ ಮಾಡುವ ಸಂದರ್ಭದಲ್ಲಿ ಅವರು ಆಡುವಂತ ಮಾತು ಎಲ್ಲದೂ ಕೂಡ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಬಗ್ಗೆ ಜನರು ಬೇರೆ ರೀತಿಯಾಗಿ ಯೋಚನೆ ಮಾಡುವಂತ ರೀತಿಯಲ್ಲಿ ಮಾಡಿದೆ. ಇವರು ಕೇರಳದಲ್ಲಿ ಆಡಿರುವಂತಹ ಮಾತಿನ ವಿವಾದ ಇನ್ನೂ ತಣ್ಣಗಾಗಿಲ್ಲ, ಅಷ್ಟರೊಳಗಡೆ ಇನ್ನೊಂದು ವಿವಾದವನ್ನ ಮೈ ಮೇಲೆ ಎಳ್ಕೊಂಡಿದ್ದಾರೆ. ಮೊನ್ನೆ ಅಸ್ಸಾಂನ ನೀಲಂ ಬಜಾರ್ನಲ್ಲಿ ಭಾಷಣ ಮಾಡ್ತಾ ಇರೋ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು RSS ಮತ್ತು ಬಿಜೆಪಿನ ವಿಷ ಸರ್ಪಕ್ಕೆ ಹೋಲಿಸಿದ್ರು. ಈ ಹಿಂದೆ ಕೂಡ ಅವರು ವಿಷ ಸರ್ಪಕ್ಕೆ ಹೋಲಿಸಿದ್ದಾರೆ, ಅದು ಬೇರೆ ವಿಷಯ. ಆದ್ರೆ ಈ ಬಾರಿ ಅವರು ಇನ್ನೊಂದು ಸ್ಟೆಪ್ ಮುಂದೆ ಹೋಗಿ, ಕುರಾನ್ ನಲ್ಲಿ ಒಂದು ಮಾತಿದೆ, ನೀವೇನಾದ್ರೂ ನಮಾಜ್ ಮಾಡ್ತಾ ಇರೋ ಸಂದರ್ಭದಲ್ಲಿ ವಿಷ ಸರ್ಪಗಳೇನಾದ್ರು ಕಾಣಿಸ್ಕೊಂಡ್ರೆ ಮೊದಲು ಅದನ್ನ ಹೊಡೆದು ಕೊಲ್ಲಿ ಅಂತಕೊಂಡು ಹೇಳಿದೆ. ಅದೇ ರೀತಿಯಲ್ಲಿ RSS ಮತ್ತು ಬಿಜೆಪಿ ಏನಿದೆ, ಇವು ವಿಷ ಸರ್ಪಗಳಿದ್ದಂತೆ, ಅವುಗಳನ್ನ ಕೊಲ್ಲಬೇಕಾದಂತಹ ಅವಶ್ಯಕತೆ ಇದೆ, ಇಲ್ಲದಿದ್ರೆ ಅವು ನಮ್ಮನ್ನ ಕಚ್ಚಿ ಕೊಲ್ತದೆ. ಈ ರೀತಿಯಾಗಿ ಅವರು ಭಾಷಣದಲ್ಲಿ ಹೇಳಿದ್ದಾರೆ. ಈಗ ಈ ಮಾತು ಬಹಳಷ್ಟು ವಿವಾದದ ಸ್ವರೂಪವನ್ನ ಪಡ್ಕೊಂಡಿದೆ. ಇಲ್ಲಿ ಅವರು RSS ಮತ್ತು ಬಿಜೆಪಿಯನ್ನ ವಿಷ ಸರ್ಪ ಅಂತ ಹೇಳಿದ್ರೆ ಏನು ಸಮಸ್ಯೆ ಆಗ್ತಾ ಇರ್ಲಿಲ್ಲ, ಯಾಕಂದ್ರೆ ಈ ಹಿಂದೆ ಕೂಡ ಅವರು ಹಲವಾರು ಬಾರಿ ಹೇಳಿದ್ದಾರೆ. ಆದ್ರೆ ಈ ವಿಷ ಸರ್ಪಗಳನ್ನ ಕೊಲ್ಲಬೇಕು ಅಂತೇಳಿ ಹೇಳಿದ್ದಾರೆ. ಅದ್ರ ಜೊತೆಗೆ ಕುರಾನ್ ನಲ್ಲಿ ಈ ರೀತಿ ಹೇಳಿದೆ, ಹಾಗಾಗಿ ನೀವು ಈ ರೀತಿ ಮಾಡಬೇಕು. ಈ ರೀತಿಯಾಗಿ ಅವ್ರು ಹೇಳುವ ಮುಖಾಂತರ ಒಂದು ಸಮುದಾಯದವ್ರನ್ನ ಬಿಜೆಪಿ ಮತ್ತು RSS ವಿರುದ್ಧ ಎತ್ತಿ ಕಟ್ತಾ ಇದ್ದಾರೆ. ಇಲ್ಲಿವರೆಗೆ ನೀವು ಅವ್ರನ್ನ ವಿರೋಧಿಸ್ಕೊಂಡು ಬರ್ತಾ ಇದ್ದೀರಾ, ಮುಂದಿನ ದಿನಗಳಲ್ಲಿ ಅವರ ಸಂಹಾರ ಮಾಡ್ಲಿಕ್ಕೆ ನೀವು ನಿಲ್ಲಿ ಅನ್ನೋ ರೀತಿಯಲ್ಲಿ ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆ ಒಂದು ಸಮುದಾಯಕ್ಕೆ ಹೇಳಿದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಈಗ ಈ ಮಾತು ಬಹುದೊಡ್ಡದಾದಂತಹ ವಿವಾದದ ಸ್ವರೂಪವನ್ನ ಪಡ್ಕೊಳ್ತಾ ಇದೆ. ಈಗಾಗಲೇ ಕೆಲವೊಂದು ಕಡೆಗಳಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿರುದ್ಧವಾಗಿ ಪೊಲೀಸ್ ಕಂಪ್ಲೇಂಟ್ ಗಳನ್ನ ಕೂಡ ಕೊಟ್ಟಿದ್ದಾರೆ. ಅವರ ವಿರುದ್ಧವಾಗಿ FIR ನ ದಾಖಲಿಸಬೇಕು, ಅವರ ವಿಚಾರಣೆ ಮಾಡಬೇಕು, ಅವ್ರನ್ನ ಬಂಧಿಸಬೇಕು, ಈ ರೀತಿಯಾಗಿ ಕೆಲವರು ಒತ್ತಾಯ ಮಾಡ್ತಾ ಇದ್ದಾರೆ. ಹಾಗೆಯೇ ಬಿಜೆಪಿಯವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ರೀತಿಯಾಗಿ ಮಾತಾಡಿದ್ದು ತಪ್ಪು ಅಂತಕೊಂಡು ಖಂಡಿಸ್ತಾ ಇದ್ದಾರೆ. ಈಗ ಇನ್ನೊಂದು ಡೆವಲಪ್ಮೆಂಟ್ ಕೂಡ ಆಗಿದೆ. ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಶರ್ಮಾ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಓರ್ವ ಹುಚ್ಚ ಅಂತಕೊಂಡು ಹೇಳಿದ್ದಾರೆ. ಅವರು ಹಿಂದಿಯಲ್ಲಿ ಒಂದು ಟ್ವೀಟ್ ನ ಮಾಡಿ, ಟ್ವೀಟ್ ನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಪಾಗಲ್ ಅಂತಕೊಂಡು ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ತಲೆ ಕೆಟ್ಟಿದೆ, ಹಾಗಾಗಿ ಈ ರೀತಿಯಾಗಿ ಅವರು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ, ಈ ರೀತಿಯಾಗಿ ಭಾಷಣವನ್ನು ಮಾಡ್ತಾ ಇದ್ದಾರೆ ಅಂತಕೊಂಡು ಟೀಕೆ ಮಾಡಿದ್ದಾರೆ.
ಈ ರೀತಿಯಾಗಿ ಹಿಮಂತ್ ಬಿಸ್ವಾ ಶರ್ಮಾ ಅವರು ಹೇಳಿದ್ದು ಕೂಡ ಖಂಡಿತವಾಗಿ ತಪ್ಪು. ಕಾರಣ ಏನು ಅಂತ ಹೇಳಿದ್ರೆ, ಹಿಮಂತ್ ಬಿಸ್ವಾ ಶರ್ಮಾ ಒಂದು ರಾಜ್ಯದ ಮುಖ್ಯಮಂತ್ರಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಪಕ್ಷದ ಅಧ್ಯಕ್ಷರು. ಇಬ್ರು ಕೂಡ ಇಷ್ಟೊಂದು ಕೀಳು ಮಟ್ಟದ ಹೇಳಿಕೆಗಳನ್ನ ಕೊಡೋದು ಅಥವಾ ಭಾಷೆಯನ್ನು ಉಪಯೋಗಿಸೋದು ಸರ್ವತ ತಪ್ಪು. ನೀವು ಈ ರೀತಿಯಾಗಿ ಹೇಳಿದ್ರೆ ಅದು ಬೇರೆ ತರ ಆಗ್ತದೆ. ಆದ್ರೆ ಒಂದು ಪಕ್ಷದ ಮುಖ್ಯಸ್ಥ ಅಥವಾ ಒಂದು ರಾಜ್ಯದ ಮುಖ್ಯಮಂತ್ರಿ ಈ ರೀತಿಯಾಗಿ ಮಾತಾಡೋದು ಸರ್ವತಾ ತಪ್ಪು. ಈಗ ಹಿಮಂತ್ ಬಿಸ್ವಾ ಶರ್ಮಾ ಅವರ ವಿರುದ್ಧವಾಗಿ ಕಾಂಗ್ರೆಸ್ನವರು ಮಾತಾಡಲಿ ಶುರು ಮಾಡಿದ್ದಾರೆ. ಅದೇನಿರಲಿ, ಪುನಃ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿರುವಂತಹ ವಿಷಯಕ್ಕೆ ಬರೋದಾದ್ರೆ, ನಿಮ್ಗೆ ನೆನಪಿರ್ಬೋದು, ಈ ಹಿಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ನರೇಂದ್ರ ಮೋದಿ ಅವರನ್ನ ವಿಷಸರ್ಪ ಅಂತಕೊಂಡು ಹೋಲಿಕೆ ಮಾಡಿ ಹೇಳಿದ್ದಾರೆ. ಅಸ್ಸಾಂನಲ್ಲಿ ಭಾಷಣ ಮಾಡುವ ಸಂದರ್ಭದಲ್ಲಿ ಒಂದ್ ವೇಳೆ ವಿಷಸರ್ಪ ಏನಾದ್ರೂ ನೀವು ನಮಾಜ್ ಮಾಡುತ್ತಾ ಇರುವ ಸಂದರ್ಭದಲ್ಲಿ ಕಾಣಿಸ್ಕೊಂಡ್ರೆ ಅದನ್ನ ಸಂಹಾರ ಮಾಡಿ ಅಂತಕೊಂಡು ಹೇಳಿದ್ದಾರೆ. ಅಂದ್ರೆ ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾರಿಗೋ ಏನೋ ಒಂದ್ ರೀತಿಯಾದಂತಹ ಸಂದೇಶವನ್ನು ಕೊಡ್ಲಿಕ್ಕೆ ಹೊರಟಿದ್ದಾರಾ, ಈ ರೀತಿಯಾಗಿ ಈಗ ಪ್ರಶ್ನೆಯನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಇದು ಓರ್ವ ಹಿರಿಯ ರಾಜಕಾರಣಿಯಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಖಂಡಿತವಾಗಿ ಶೋಭೆ ತರುವಂತಹದ್ದಲ್ಲ. ಏನ್ ಮಾಡೋದು, ನಮ್ಮ ಹಿರಿಯ ಖರ್ಗೆ ಹಾಗೇನೆ ನಮ್ಮ ಮರಿ ಖರ್ಗೆ ಇಬ್ಬರಿಗೂ ಕೂಡ ಅಷ್ಟೇ RSS ಮತ್ತು ಬಿಜೆಪಿಯನ್ನು ನೋಡಿದ್ರೆ ಯಾವುದೇ ಕಾರಣಕ್ಕಾಗಿ ಬರಲ್ಲ, ಹೋದಲ್ಲಿ ಬಂದಲ್ಲಿ ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡ್ತಾನೆ ಇರ್ತಾರೆ. ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇತ್ತೀಚೆಗೆ ಏನೋ ಒಂದ್ ಸ್ವಲ್ಪ ಮಿತಿಯನ್ನ ಮೀರಿ ಮಾತಾಡ್ತಾ ಇದ್ದಾರೆ ಅನಿಸ್ತಾ ಇದೆ. ನಮ್ಮ ಮರಿ ಖರ್ಗೆ ಅವ್ರ ಬಗ್ಗೆ ಜಾಸ್ತಿಯನ್ನು ಹೇಳಬೇಕಾಗಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಅವರು ತಮ್ಮ ಇಲಾಖೆಯ ಕೆಲಸಗಳನ್ನ ಮಾಡೋದನ್ನ ಬಿಟ್ಟು ಯಾವಾಗ ನೋಡಿದ್ರು RSS ಗೆ ಬೈಕೊಂಡು ತಿರ್ಗಾಡ್ಕೊಂಡಿರ್ತಾರೆ. ಅದು ಅವರ ಕಾಯಕ ಅನ್ಸ್ಕೊಂಡ್ಬಿಟ್ಟಿದೆ. ಅವ್ರು ಹೇಳ್ಕೊಂಡು ತಿರ್ಗಾಡ್ಲಿ, ಅದು ತೊಂದ್ರೆ ಇಲ್ಲ. ಆದ್ರೆ AICC ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ರೀತಿ ಹೇಳೋದು ಮಾತ್ರ ಸರ್ವತಾ ತಪ್ಪು ಅನಿಸ್ತದೆ. ಇದೇ ಸಂದರ್ಭದಲ್ಲಿ ಕೆಲವರು ಬೇರೆ ಬೇರೆ ರೀತಿಯಾಗಿ ಈಗ ಪ್ರಶ್ನೆ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಅದೇನು ಅಂತ ಹೇಳಿದ್ರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು PFI ಮತ್ತು CFI ಬಗ್ಗೆ ಯಾಕೆ ಇಲ್ಲಿವರೆಗೂ ಒಂದೇ ಒಂದು ಹೇಳಿಕೆಯನ್ನು ಕೊಟ್ಟಿಲ್ಲ? ಅವರು ತುಂಬಾ ಒಳ್ಳೆಯವರ, ಅವರು ವಿಶ್ವಸರ್ಪಗಳಲ್ವಾ? ಈ ರೀತಿಯಾಗಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ತಮ್ಮ ಒಕ್ಕೂಟದಲ್ಲಿರುವಂತಹ ಮುಸ್ಲಿಂ ಲೀಗ್ ಪಕ್ಷದ ಬಗ್ಗೆ ಇವರು ಯಾಕೆ ಮಾತಾಡ್ತಾ ಇಲ್ಲ? ಅವರು ತುಂಬಾ ಒಳ್ಳೆಯವರ, ಈ ರೀತಿಯಾಗಿ ಪ್ರಶ್ನೆ ಮಾಡಿದ್ದಾರೆ. ಅದ್ರ ಜೊತೆಗೆ ಇನ್ನು ಕೆಲವರು ಏನ್ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಹಿಂದೆ ಓಪನ್ ಆಗಿ ಹೇಳ್ಕೊಂಡಿದ್ರು, ನಾನು ಚಿಕ್ಕವನಿರುವ ಸಂದರ್ಭದಲ್ಲಿ ರಜಾಕಾರಗಳು ನಮ್ಮ ಮನೆಗೆ ನುಗ್ಗಿ ನಮ್ಮ ಮನೆಗೆ ಬೆಂಕಿಯನ್ನು ಹಚ್ಚಿದ್ರು. ಆ ಸಂದರ್ಭದಲ್ಲಿ ನನ್ನ ತಾಯಿ ಮತ್ತು ತಂಗಿ ಎಲ್ಲರೂ ಕೂಡ ಸಜೀವವಾಗಿ ದಹನ ಆಗಿ ಹೋದ್ರು. ಈ ರೀತಿಯಾಗಿ ಅವರು ಹೇಳ್ಕೊಂಡಿದ್ದಾರೆ. ಆದ್ರೆ ಇಲ್ಲಿವರೆಗೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಜಾಕಾರಗಳನ್ನ ವಿಷಸರ್ಪಗಳು ಅಂತ ತಿಳ್ಕೊಂಡು ಯಾಕೆ ಕರೆದಿಲ್ಲ? ಈ ರೀತಿಯಾಗಿ ಪ್ರಶ್ನೆಯನ್ನು ಮಾಡಿದ್ದಾರೆ. ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು PFI ಇರ್ಬೋದು, CFI ಇರ್ಬೋದು, ಅಥವಾ ರಜಾಕಾರ್ಗಳಿರ್ಬೋದು, ಹಾಗೇನೆ ಮುಸ್ಲಿಂ ಲೀಗ್ ಇರ್ಬೋದು, ಅವ್ರ ಬಗ್ಗೆ ಆ ರೀತಿಯಾದಂತಹ ಹೇಳಿಕೆಗಳನ್ನು ಕೊಡ್ಲಿಕ್ಕೆ ಹೋಗಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ಒಂದು ಸಮುದಾಯದವರಿಗೆ ಬೇಸರವನ್ನ ಮಾಡಿದ್ರೆ ನಮ್ಮ ವೋಟ್ ಬ್ಯಾಂಕ್ ನಾಳೆ ಛಿದ್ರ ಆಗ್ಬಹುದು. ಹಾಗಾಗಿ ಅವ್ರನ್ನ ಖುಷಿ ಪಡಿಸ್ಬೇಕು ಅಂತ ಹೇಳಿದ್ರೆ, ಅವರು ಯಾರನ್ನ ವಿರೋಧಿಸ್ತಾರೋ ಅವರ ವಿರುದ್ಧವಾಗಿ ನಾವು ಮಾತಾಡ್ತಾನೆ ಇರಬೇಕು. ಅಂದ್ರೆ RSS ಮತ್ತು ಬಿಜೆಪಿ ಬಗ್ಗೆ ಈ ರೀತಿಯಾದಂತಹ ಹೇಳಿಕೆಗಳನ್ನು ಕೊಡಬೇಕು. ಅವ್ರನ್ನ RSS ಮತ್ತು ಬಿಜೆಪಿ ವಿರುದ್ಧ ಎತ್ತಿ ಕಟ್ಟುವಂತಹ ಕೆಲಸವನ್ನ ಮಾಡಬೇಕು. ಆ ಮುಖಾಂತರ ನಮ್ಗೇನಾದ್ರು ಲಾಭ ಆಗ್ತದೆ ಅಂತ ತಕೊಂಡು ನಾವು ನೋಡ್ಬೇಕು. ಈ ರೀತಿಯಾಗಿ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿದ ರೀತಿಯಲ್ಲಿ ಕಾಣಿಸ್ತಾ ಇದೆ. ನನಗನ್ನಿಸ್ತಾ ಇದೆ, ಇತ್ತೀಚಿನ ದಿನಗಳಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ತುಂಬಾ ಒತ್ತಡದಲ್ಲಿರುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಬೇರೆ ಬೇರೆ ರಾಜ್ಯಗಳಲ್ಲಿ ಚುನಾವಣೆ ನಡೀತಾ ಇದೆ. ಸದ್ಯಕ್ಕೆ ಅವರಿಗೆ ಸ್ವಲ್ಪ ಆಶಾಕಿರಣ ಕಾಣಿಸ್ಕೊಳ್ತಾ ಇರೋದು ಕೇರಳ ಮಾತ್ರ. ಕೇರಳ ಬಿಟ್ಟರೆ ಬೇರೆ ಇನ್ನೆಲ್ಲೂ ಕೂಡ ಈ ಪಕ್ಷ ಹೇಳ ಹೆಸರಿಲ್ಲದ ರೀತಿಯಲ್ಲಿ ಹೋಗುವಂತ ಸಾಧ್ಯತೆ ಇದೆ. ಪಶ್ಚಿಮ ಬಂಗಾಳದಲ್ಲಿ ಇವರು ಒಂದೇ ಒಂದು ಸ್ಥಾನವನ್ನ ಗೆಲ್ಲೋದು ಕೂಡ ಕಷ್ಟ ಇದೆ. ಅಸ್ಸಾಂನಲ್ಲಿ ಪರಿಸ್ಥಿತಿ ಇವ್ರ ಕೈ ಮೀರಿ ಹೋಗ್ಬಿಟ್ಟಿದೆ. ಹಾಗಾದ್ರೆ ತಮಿಳುನಾಡಿಗೆ ಬಂದ್ರೆ ಅಲ್ಲಿ ಕೂಡ ಅಂತಹ ಆಶಾಭಾವನೆ ಇಲ್ಲ. ಪಾಂಡಿಚೇರಿಯಲ್ಲಿ ಕೂಡ ಅಷ್ಟೇ ಇವರಿಗೆ ನೆಲೆ ಇಲ್ಲ. ಆದ್ರಿಂದಾಗಿ ಈ ಪಂಚರಾಜ್ಯ ಚುನಾವಣೆಗಳಲ್ಲಿ ಸೋಲು ಖಚಿತ ಅನ್ನೋದು ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ AICC ಅಧ್ಯಕ್ಷನಾಗಿ ನನಗೇನು ಮಾಡ್ಲಿಕ್ಕೆ ಆಗ್ತಾ ಇಲ್ವಲ್ಲ ಅನ್ನುವ ನಿಟ್ಟಿನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ತುಂಬಾ ಒತ್ತಡದಲ್ಲಿರುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಪಾಪ ರಾಜೀನಾಮೆ ಕೊಟ್ಟು ಕೆಳಗಡೆ ಇಳಿಯೋಣ ಅಂತ ಹೇಳಿದ್ರೆ ಅಲ್ಲಿರುವಂತಹ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರು ಇವ್ರನ್ನ ಕೆಳಗಡೆ ಇಳಿಲಿಕ್ಕೆ ಬಿಡೋದಿಲ್ಲ. ಕಾರಣ ಏನಂತ ಹೇಳಿದ್ರೆ, ಇವ್ರ ತರ ಹೇಳಿದ್ದಕ್ಕೆಲ್ಲದಕ್ಕೂ ಜಿ ಹುಜೂರ್ ಅಂತ ತಿಳ್ಕೊಂಡು ಇರುವಂತವ್ರನ್ನ ಹುಡ್ಕೋದು ಸ್ವಲ್ಪ ಕಷ್ಟ ಆಗ್ಬಹುದು. ಇವತ್ತು ಸಿಗ್ತಾರೆ, ಸಿಕ್ಕಿದ್ರು ನಾಳೆಗೆ ಇವ್ರ ವಿರುದ್ಧವಾಗಿ ತಿರುಗಿ ಬೀಳುವಂತ ಸಾಧ್ಯತೆ ಇರ್ತದೆ. ಆದ್ರಿಂದಾಗಿ ಗರ್ಭಗುಡಿಯಲ್ಲಿ ಪೂಜೆ ಮಾಡಿಕೊಂಡು ಅವ್ರು ಹೇಳಿದ್ದಕ್ಕೆಲ್ಲದಕ್ಕೂ ಹಾ ಹೂ ಅಂತ ಹೇಳ್ಕೊಂಡು ಕೂತ್ಕೊಳ್ಳುವಂತಹ ವ್ಯಕ್ತಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅವ್ರಿಗೆ ಬೇಕು. ಇಲ್ಲಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅಂತ ಹೇಳಿದ್ರೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾದ್ರಾ ಮತ್ತು ಸ್ವಲ್ಪ ದಿನ ಹೋದ್ಮೇಲೆ ಪ್ರಿಯಾಂಕಾ ವಾದ್ರಾ ಅವರ ಮಗ, ಇವರೆಲ್ಲರೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ಅನ್ಸ್ಕೊಳ್ತಾರೆ. ಹಾಗಾದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾಂಗ್ರೆಸ್ ಹೈಕಮಾಂಡ್ ಅಲ್ವಾ ಅಂತ ಹೇಳ್ಕೊಂಡು ನೀವು ಕೇಳ್ಬೋದು. ಯಾರೇ ಆಗ್ಲಿ ಹೋಗಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಹತ್ರ ಏನಾದ್ರು ಪ್ರಶ್ನೆಯನ್ನ ಮಾಡಿದ್ರೆ ಅದನ್ನ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡ್ತದೆ ಅಂತ ಹೇಳ್ತಾರೆ. ಅಂದ್ರೆ ನಾನು ನಿರ್ಧಾರ ಮಾಡ್ತೇನೆ ಅಂತ ಹೇಳಲ್ಲ, ಅದಕ್ಕೆ ಬದಲಾಗಿ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ನನಗೆ ಯಾವುದೇ ರೀತಿಯಾದಂತಹ ಅಧಿಕಾರ ಇಲ್ಲ, ಕಾಂಗ್ರೆಸ್ ಪಕ್ಷದಲ್ಲಿ ಇನ್ನೊಂದು ಹೈಕಮಾಂಡ್ ಅಂತ ತಗೊಂಡಿದೆ, ಅವರು ಏನ್ ನಿರ್ಧಾರ ತಗೊಳ್ತಾರೋ ಅದಕ್ಕೆ ನಾನು ಸಹಿ ಹಾಕ್ತೇನೆ. ಈ ರೀತಿಯಾಗಿ ನೆಹರು ಕುಟುಂಬಕ್ಕೆ ಜಿ ಹುಜೂರ್ ಅಂತ ಹೇಳ್ಕೊಂಡು ಇರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆ ಕುಟುಂಬವನ್ನ ತೃಪ್ತಿಪಡಿಸ್ಲಿಕ್ಕಾಗಿ, ಸಂತುಷ್ಟಗೊಳಿಸ್ಲಿಕ್ಕಾಗಿ
ಈ ರೀತಿಯಾದಂತಹ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅನ್ಸ್ತದೆ. ಆದ್ರೆ ಇದರ ಪರಿಣಾಮ ಕಾಂಗ್ರೆಸ್ ಪಕ್ಷಕ್ಕೆ ಬಹುದೊಡ್ಡದಾದಂತಹ ಹಾನಿ ಆಗ್ತಿರುವಂತಹದ್ದು. ನೋಡೋಣ, ಚುನಾವಣೆ ಮುಗಿಲಿಕ್ಕೆ ಇನ್ನೂ ಬಹಳಷ್ಟು ದಿನಗಳಿದೆ. ನಾವು ಅಲ್ಲಿವರೆಗೂ ಕಾಯ್ಬೇಕು. ಅಷ್ಟರೊಳಗಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇನ್ನು ಯಾವ್ಯಾವ ರೀತಿಯಂತ ಹೇಳಿಕೆಗಳನ್ನು ಕೊಡ್ತಾರೆ, ಮತ್ತೆ ಆ ಹೇಳಿಕೆಗಳಿಂದಾಗಿ ಪಕ್ಷಕ್ಕೆ ಇನ್ನೆಷ್ಟು ಡ್ಯಾಮೇಜ್ ಮಾಡ್ತಾರೆ, ಯಾವುದಕ್ಕೂ ನಾವು ಕಾದ್ ನೋಡ್ಬೇಕಾಗಿದೆ. ಸ್ನೇಹಿತರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಇತ್ತೀಚಿನ ಈ ರೀತಿಯಾದಂತಹ ಹೇಳಿಕೆಗಳ ಬಗ್ಗೆ ನಿಮ್ಗೆ ಅನಿಸ್ತದೆ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ಇಲ್ಲಿ ನಾನು ಹಂಚಿಕೊಡುತ್ತ ವಿಷಯ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.